ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬೆಳಿಗ್ಗೆ ಒಂದು 6:30ಗೆ ಎದ್ದು ಫಸ್ಟ್ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿದೆ. ಅಷ್ಟೊತ್ತಿಗೆ ನನ್ನ ಮಗ ಇದ್ದ. ಅವನ ಹತ್ರ ಒಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಅವನಿಗೆ ನೈಟ್ ಮಾತ್ರ ಪ್ಯಾಂಪರ್ಸ್ ಹಾಕ್ತೀನಿ, ಹಗಲೆಲ್ಲ ಹಾಕಲ್ಲ. ಅವನಿಗೆ ಪ್ಯಾಂಪರ್ಸ್ ಚೇಂಜ್ ಮಾಡಿಬಿಟ್ಟು ಹತ್ರ ಸ್ವಲ್ಪ ಆಟ ಆಡಿ ನೋಡಿ ಕಾಫಿ ಕುಡಿಯೋಣ ಅಂತ ಅಡುಗೆ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಅಷ್ಟೊತ್ತಿಗೆ ಇವರಪ್ಪ ಬಂತು. ಆ ಕಡೆ ಪಿ ಜಿ ಹತ್ರ ಹೋಗಿತ್ತು, ಟಿಫನ್ ಮಾಡಬೇಕು ಅಂತ. ಬೆಳಿಗ್ಗೆ 6 ಗಂಟೆಗೆ ಹೋಗಿತ್ತು. ನಮ್ಮ ಮಾವ ಇರಲಿಲ್ಲ, ಊರಿಗೆ ಹೋಗಿತ್ತು. ಅದಕ್ಕೋಸ್ಕರ ಇವರೇ ಹೋಗಿದ್ರು. ನೋಡಿ ಅವ್ರ ಅಪ್ಪನ ಹತ್ರ ಎಷ್ಟು ಚೆನ್ನಾಗಿ ಆಡ್ಕೊತಿದ್ದಾನೆ ಅಂತ. ಮತ್ತು ಈ ಕಡೆ ಪಿ ಜಿ ಹತ್ರ ಬಂದು ನಮ್ಮ ಅತ್ತೆ ಬೆಳಗ್ಗೆ ನಾನು ಕಾಫಿ ಕುಡ್ದಿಲ್ಲ, ನನಗೆ ಕಾಫಿ ಮಾಡಿಕೊಡು ಅಂತು. ಸೊ ಅದಕ್ಕೆ ಕಾಫಿ ಮಾಡಿಕೊಟ್ಟೆ ನಮ್ಮ ಅತ್ತೆಗೆ. ನೋಡಿ ನಮ್ಮ ಅತ್ತೆಗೆ ತೊಗೊಂಡೋಗಿ ಕಾಫಿ ಕೊಟ್ಟೆ. ಅಜ್ಜಿ ಮೊಮ್ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಮತ್ತು ನಮ್ಮ ಮನೆಯವ್ರಿಗೆ ಕಾಫಿ ಕುಡಿದು ನಾನು ಮತ್ತೆ ಇನ್ನೊಂದು ಸಲ ಕಾಫಿ ಕುಡಿದೆ. ನೋಡಿ ಕಾಫಿ ಕುಡಿದ್ಬಿಟ್ಟು ಇವತ್ತು ನಮ್ಮ ಪಿ ಜಿಯಲ್ಲಿ ದೋಸೆ ಮಾಡಿದರು. ಅಂದರೆ ಭಾನುವಾರ ಮಾತ್ರ ದೋಸೆ ಇಡ್ಲಿ ಮಾಡ್ತೀವಿ. ನೋಡಿ ಸಂಡೇ ಅಲ್ವಾ, ಇನ್ನೂ ಇಬ್ಬರು ಹುಡುಗಿಯರು ಬಂದಿರಲಿಲ್ವಂತೆ, ಇನ್ನೂ ಮಲಗಿದ್ರಂತೆ. ಅದಕ್ಕೆ ಅವ್ರು ಇವಾಗ ಬಂದರು. ಅವ್ರಿಗೆ ದೋಸೆ ಹಾಕ್ಕೊಟ್ಬಿಟ್ಟು ನಮ್ಮ ಅತ್ತೆಗೂ ದೋಸೆ ಹಾಕ್ಕೊಟ್ಟೆ. ಅವರು ತಿಂದರು. ಹಂಗೆ ಜೊತೆ ನಮ್ಮ ಅಮ್ಮಗೂ ತಿನ್ನಿಸ್ತಾಯಿದ್ರು. ಮತ್ತು ನಮ್ಮ ಮನೆಯವ್ರಿಗೆ ದೋಸೆ ಹಾಕ್ಕೊಟ್ಟೆ. ಅವರು ತಿಂದಿದ್ದಾದಮೇಲೆ ನನಗೆ ದೋಸೆ ಒಯ್ಕೊಟ್ರು. ನೋಡಿ ನಾನು ಅವರಿಗೆಲ್ಲ ಎಷ್ಟು ಚೆನ್ನಾಗಿ ಒಯ್ಕೊಟ್ರೆ, ನನಗೆ ಮಾತ್ರ ಹಿಂಗೆ ದೋಸೆ ಒಯ್ಕೊಟ್ರು. ಪರವಾಗಿಲ್ಲ ಅಂತ ಟಿಫನ್ ತಿಂದುಬಿಟ್ಟು ಮತ್ತು ಕಡಲೆಕಾಳು ನೆನೆ ಹಾಕ್ತೆ ಸಾಂಬಾರಿಗೆ. ಕಡಲೆಕಾಳು ನೆನೆ ಹಾಕಿ ನೋಡಿ ಸ್ಟವೆಲ್ಲ ಎಷ್ಟು ಗಲೀಜಾಗಿದೆ ನೋಡಿ, ಪಾತ್ರೆನೂ ಎಷ್ಟೊಂದಿದೆ. ಈ ದೋಸೆ ಚಪಾತಿ ಮಾಡಿದ್ರೆ ಹಿಂಗೆ ಸ್ಟವೆಲ್ಲ ಗಲೀಜಾಗುತ್ತೆ. ನೋಡಿ ಫಸ್ಟ್ ಸ್ಟವೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ಸ್ಟವೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಪಾತ್ರೆನ ತೊಳ್ಕೊಬಿಟ್ಟೆ. ಮತ್ತು ಅಷ್ಟೊತ್ತಿಗೆ ನನ್ನ ಮಗನಿಗೆ ಟೈಮ್ ಆಯಿತು ಅಂತ ಸರಿ ತಿನ್ನಿಸಿ ಅವನಿಗೆ ಸ್ನಾನಕ್ಕೆ ನೀರಿಡೋಣ ಅಂತ ಬಂದೆ. ಅವನಿಗೆ ಸರಿ ತಿನ್ನಿಸಿದ್ದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಮತ್ತು ನಾನು ಮಸಾಲೆ ಎಲ್ಲ ಹಾಕಿ ಸಾಂಬಾರಿಗೆ ರೆಡಿ ಮಾಡಿದೆ. ಸಾಂಬಾರಿಗೆಲ್ಲ ಇಟ್ಟು ಸಾಂಬಾರು ಇಟ್ಮೇಲೆ ಮತ್ತೆ ಒಂದು ಸ್ವಲ್ಪ ಪಾತ್ರೆ ಆದವು, ಅವನ್ನೆಲ್ಲ ತೊಳೆದು ನೀಟಾಗೆಲ್ಲ ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ಬಾಯ್ಸ್ ಪಿ ಜಿ ಹತ್ರ ತೊಗೊಂಡೋಯ್ದಲ್ಲ ಟಿಫನ್ನು, ಆ ಪಾತ್ರೆನೇ ತೊಗೊಬಂದರು. ಆ ಪಾತ್ರೆನೂ ಎಲ್ಲ ನೀಟಾಗಿ ತೊಳೆದಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗಂಗೆ ನೀರು ಕಾದ್ವು. ಅವ್ರ ಅಜ್ಜಿನೂ ಅವರಪ್ಪ ಸ್ನಾನ ಮಾಡ್ಸೋಕ್ಕೋದ್ರು. ನಾನು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದಕ್ಕೆ ನಾನು ಬಟ್ಟೆ ಹಾರಕ್ಕೆ ಬರೋಣ ಅಂತ ಮೇಲೆ ತೊಗೊಂಡೋಗ್ತಿದ್ದೀನಿ. ನೋಡಿ ಬಟ್ಟೆ ಎಲ್ಲ ಹಾರಾಕಿದ್ದಾಯಿತು. ನೋಡಿ 11 ಗಂಟೆಗೆ ಎಷ್ಟೊಂದು ಬಿಸಿಲೈತೆ. ಅಷ್ಟೊತ್ತಿಗೆ ನನ್ನ ಮಗನೂ ನನ್ನ ಬಟ್ಟೆ ಹಾರಕ್ಕೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದ. ಮತ್ತು ಈ ಕಡೆ ಪಿ ಜಿ ಹತ್ರ ಬಂದು ಅವನು ಮಲಗಿಸಿ ಅವನು ಸ್ವಲ್ಪ ನೆನೆ ಬಟ್ಟೆ ಒಗೆದಿದ್ದೆ. ಅವನ್ನೆಲ್ಲ ಜೋಡಿಸಿ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡೋದು, ಮನೇಲಿ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ನಾವಿರೋದು ಮಾತ್ರ ನಾನು ಕೆಳಗಡೆ ಎಲ್ಲ ನೀಟಾಗಿ ಒರೆಸಿದ್ದೆ. ಮೇಲೆದೆಲ್ಲ ಹಂಗೆ ಧೂಳು ಕುಂತಿತ್ತು. ಅದನ್ನೆಲ್ಲ ನೋಡಿ ನೀಟಾಗಿ ಇಲ್ಲಿ ಮೇಲೆ 3 ರೂಮು, ಒಂದು ದೊಡ್ಡದಾಗಿ ಹಾಲಿದೆ, ಅದನ್ನೆಲ್ಲ ನೀಟಾಗಿ ಕಸ ಹೊಡೆದ್ಬಿಟ್ಟು ಎಲ್ಲ ನೆಲ ಒರೆಸ್ದೆ. ಅಷ್ಟು ನನ್ನ ಮಗ ಹೆಂಗೋ ಒಂದು 2 ಅವರ್ ಮಲಗಿದ್ದ ನಾನೆಲ್ಲ ಮಾಡೋ ಅಷ್ಟೊತ್ತಿಗೆ. ಮತ್ತು ಅವನು ಎದ್ದಿದ್ದಾನೆ. ಅವನ ಹತ್ರ ಒಂದು ಸ್ವಲ್ಪ ಆಟ ಆಡ್ಕೊಂಡು ಕೂತ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.